ಡಾಕ್ಟರ್ ಉಮೇಶ್ ಅವರು ಈ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತಾರೆ. ಅವರು ನಮ್ಮ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ದಯಮಾಡಿ ವಿವರವಾಗಿ ತಿಳಿಸ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರತಿ ವರ್ಷದಂತೆ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಸೆಪ್ಟೆಂಬರ್ 26ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ 5 ಗಂಟೆಗೆ ವಿಶ್ವಕರ್ಮ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಶ್ವಕರ್ಮ ಮಹೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ವಿಶ್ವಕರ್ಮ ಶ್ರೀ ಮತ್ತು ವಿಶ್ವಕರ್ಮ ಸೇವಾ ರತ್ನ ಈ 2 ಪ್ರಶಸ್ತಿಗಳನ್ನು ನಾವು ಕಳೆದ 5 ವರ್ಷಗಳಿಂದ ನೀಡ್ತಾ ಬರ್ತಾ ಇದ್ದೀವಿ. ಈ ಒಂದು ವಿಶ್ವಕರ್ಮ ಮಹೋತ್ಸವವನ್ನು ಸನ್ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳಾದಂತಹ ಶ್ರೀ ಬಸವರಾಜ ಹೊರಟ್ಟಿ ಸರ್ ಅವರು ಹಾಗೂ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಸನ್ಮಾನ್ಯ ಶ್ರೀ ದೇವದಾಸ್ ಸರ್ ಅವರು ಉದ್ಘಾಟಿಸಲಿದ್ದಾರೆ. ಅಂದು ರಾಷ್ಟ್ರದ, ರಾಜ್ಯದ ಮತ್ತು ಅನೇಕ ಮುಖಂಡರನ್ನು ಎಲ್ಲರೂ ಸೇರಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಸಮಾಜದ ಒಂದು ಗಣ್ಯವಾದಂತಹ ಒಂದು ಸ್ಥಾನದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಮಗೆ ಒಂದು ಮುಡುಪಾಗಿಟ್ಟಿದ್ದಂಥವರು ಚಂದ್ರಶೇಖರ ಕಂಬಾರವರು ಈ ಒಂದು ವಿಶ್ವಕರ್ಮ ಪೂಜಾ ಮಹೋತ್ಸವದಲ್ಲಿ ಈ ಒಂದು ವಿಶ್ವಕರ್ಮನಿಗೆ ಪುಷ್ಪಾರ್ಚನೆಯನ್ನು ನೆಲೆಸಲಿದ್ದಾರೆ. ಮತ್ತು ಈ ಒಂದು ವಿಶ್ವಕರ್ಮ ಸೇವಾ ರತ್ನ ಮತ್ತು ವಿಶ್ವಕರ್ಮಶ್ರೀ ಈ ಒಂದು ಪ್ರಶಸ್ತಿಗಳಿಗೆ ಈ ವರ್ಷ ಪದ್ಮಶ್ರೀ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಅವರು, ನಿಮ್ಯಾನ್ಸ್ನ ಖ್ಯಾತ ವೈದ್ಯರು ಹಾಗೂ ಅಯೋಧ್ಯೆಯ ರಾಮಲಲ್ಲ ವಿಗ್ರಹದ ಶಿಲ್ಪಿಗಳಾದಂತಹ ಶ್ರೀ ಅರುಣ್ ಯೋಗಿರಾಜ್ರವರಿಗೆ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗ್ತದೆ. ಅದೇ ರೀತಿ ವಿಶ್ವಕರ್ಮ ಸೇವಾ ರತ್ನ ಪ್ರಶಸ್ತಿಯನ್ನು ಹಿರಿಯ ಸಂಪಾದಕರು ಮತ್ತು ಪತ್ರಕರ್ತರಾದಂತಹ ಶ್ರೀ ವಿಶ್ವೇಶ್ವರ ಭಟ್ರವರಿಗೆ ಹಾಗೂ ನಟ ಧ್ರುವ ಸರ್ಜಾರ್ ಅವರಿಗೆ ಹಾಗೂ ಅನೇಕ ಮಹನೀಯರಿಗೆ ಈ ವರ್ಷದ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ದಯಮಾಡಿ ಎಲ್ಲರೂ ಆಗಮಿಸಿ ಈ ಒಂದು ಪತ್ರಿಕಾ ಪ್ರಶಸ್ತಿಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿಕೊಂಡು, ವಿಶೇಷವಾದಂತಹ ಒಂದು ಪ್ರವೀಣ್ ಗೋಡಖಂಡಿರವರು ಈ ಒಂದು ಕೊಳಲು ವಿದ್ವಾಂಸರು, ಅವ್ರದ್ದು ಕೂಡ ಒಂದು ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದು. ಎಲ್ಲರೂ ದಯಮಾಡಿ ಆಗಮಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕೂಡ ನಡೀತಾ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ಒಂದು ಸುದ್ದಿಯನ್ನು ತಲುಪಿಸಿ ನಮಗೆಲ್ಲರಿಗೂ ಸಹಕಾರ ನೀಡಬೇಕಂತ ಎಲ್ಲರನ್ನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ಇದು 5ನೇ ವರ್ಷ, ಪ್ರತಿ ವರ್ಷ ಅಲ್ಲ. ಈಗ ವಿಶ್ವಕರ್ಮ ಸಮಾಜ ಅಂತಿದೆಯಲ್ಲ, ಇದು ಒಂದೇನಾ ನಿಮ್ಮ ಎಲ್ಲ ಬೇರೆ ಬೇರೆ ಸಂಘಗಳೆಲ್ಲ ಇದೆಯಲ್ಲ? ಇಲ್ಲ, ಇದು ಏನಾಗುತ್ತೆ, ಎಲ್ಲ ವಿಶ್ವಕರ್ಮ ಸಂಘದವರು ಇದರಲ್ಲಿ ಸೇರಿ ಒಗ್ಗಟ್ಟಿನಿಂದ ಮಾಡ್ತಾ ಇರುವಂಥ ಕಾರ್ಯಕ್ರಮ. ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ರಾಜ್ಯ ಮಟ್ಟದ ಒಂದು ಸಂಸ್ಥೆ. ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯಾದ್ಯಂತ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಸಹಕಾರ ಇದೆ ಎಲ್ಲ ಕರ್ನಾಟಕದ ಸಕಲ ವಿಶ್ವಕರ್ಮರು ಎಲ್ಲರಿಗೂ ನಮಗೆ ಸಹಕಾರ ಇದೆ. SLC, PUC ಮತ್ತು ಡಿಗ್ರಿ. ಮೋರ್ ದೆನ್ 250 ಸ್ಟೂಡೆಂಟ್ಸ್. ಸರ್, ಈಗ ನಿಮ್ಮ ಸಮಾಜದ ಸೋಷಿಯಲ್ ಆಕ್ಟಿವಿಟೀಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸರ್ಕಾರ ಕೊಟ್ಟಂತ ನಿಮ್ಮ ಅಧ್ಯಕ್ಷ